ಮಕ್ಕಳ ಇಲಾಖೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಇದ್ದಾರೆ, ಒಬ್ಬರೇ ಮಹಿಳಾ ಸಚಿವರು. ಅವರನ್ನು ಉನ್ನತೀಕರಿಸಿದರೆ ಇನ್ನೂ ತುಂಬ ಸಂತೋಷ. 3 ಜನರಲ್ಲಿ ಅವರು ಒಬ್ಬರು ಆಗ್ಬೋದು. ಶಿವಾನಂದ ಪಾಟೀಲ್ ಇದ್ದಾರೆ, MI ಪಾಟೀಲ್ ಇದ್ದಾರೆ, ಆಯ್ಕೆ ಅವ್ರಿಗೆ ಬರ್ತೀವಿ. ಈಗ 37 ಜನಕ್ಕೆ 137ರಲ್ಲಿ 136 ಸೀಟಲ್ಲಿ ಕಾಂಗ್ರೆಸ್ನವರು 26.66% ನಮಗೆ ಬೇಕು. ಯಾಕಂತಂದರೆ ನಾವು 37 ಸೀಟನ್ನು ಗೆದ್ದಿದ್ದೀವಿ. ಅದರ ಲೆಕ್ಕದ ಪ್ರಕಾರ 9 ಜನ ಕೊಟ್ಟರೆ ತಪ್ಪಲ್ಲ. ಇನ್ನೂ ಕಡಿಮೆ ಕೊಟ್ಟಿದ್ದು ವೀರಶೈವ ಲಿಂಗಾಯತ ಇಡೀ ಸಮುದಾಯಕ್ಕೆ ಈ ವ್ಯತ್ಯಾಸವನ್ನು ಸರಿಪಡಿಸಲಿ ಅಂತ ವಿನಂತಿ ಮಾಡ್ಕೊ. ಬಹಳ ಮುಖ್ಯವಾದ ಉದ್ದೇಶ, ರಾಜ್ಯದಲ್ಲಿ ದೊಡ್ಡ ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ವೀರಶೈವ ಲಿಂಗಾಯತ ಪಂಚಮಸಾಲಿ ಸಂಘಕ್ಕೆ ಸಮುದಾಯಕ್ಕೆ ಒಂದು ಉಪಮುಖ್ಯಮಂತ್ರಿ ಸ್ಥಾನ ಹಾಗೂ 2 ಸಚಿವ ಸ್ಥಾನವನ್ನು ಕೊಡಬೇಕು ಅಂತಕೊಂಡು ತೀವ್ರವಾಗಿ ಆಗ್ರಹ ಮಾಡ್ತಾಯಿದ್ದೇವೆ. ಯಾಕಂತ ಹೇಳಿದರೆ ಕರ್ನಾಟಕದಲ್ಲಿ ಬೀದರಿಂದ ಹಿಡ್ಕೊಂಡು ಚಾಮರಾಜನಗರ ಮಡಿಕೇರಿವರೆಗೂ ಕೂಡ ನಮ್ಮ ಸಮುದಾಯ ದೊಡ್ಡದಾಗಿದೆ. ಕೃಷಿ ಸಮುದಾಯ ನಾವು ಮೀಸಲಾತಿಯಿಂದ ವಂಚಿತರಾಗಿದ್ದೇವೆ. ಕೊನೆಗೆ ಇದಕ್ಕಾದರೂ ಕೊಟ್ಬಿಟ್ಟು ನಮಗೆ ಒಂದು ಅವಕಾಶ ಕೊಡಬೇಕು ಅಂದ್ಕೊಂಡು ನಾವು ವಿಚಾರ ಮಾಡಿದ್ದೇವೆ. ಹಾಗೂ ನಿನ್ನೆ ನಾವು ನಿಯೋಜಿತ ಮುಖ್ಯಮಂತ್ರಿ ಶ್ರೀ DK ಶಿವಕುಮಾರ್ ಅವ್ರನ್ನ ಹಾಗೂ ಹಂಗಾಮಿ CM ಶ್ರೀ ಸಿದ್ದರಾಮಯ್ಯನ ಭೇಟಿಯಾಗಿವಿ. ಅವರು ಸಕಾರಾತ್ಮಕವಾಗಿ ಸ್ಪಂದನೆ ಮಾಡಿದ್ದಾರೆ. ಮತ್ತು ನಮ್ಮ ಪ್ರಯತ್ನ ನಿರಂತರವಾಗಿದೆ. ಇದು ಬರೀ ಸಮಾಜಕ್ಕೆಲ್ಲ ಕೊಡ್ತಕ್ಕಂಥದ್ದು, ರಾಷ್ಟ್ರದ ಭದ್ರತೆಗೆ, ರಾಜ್ಯದ ಭದ್ರತೆಗೆ ಒಬ್ಬ ಯುವ ನಾಯಕ ಇದ್ದಾರೆ, ಶ್ರೀಜಾನ ಕಾಶಪ್ಪನವರು, ಹಾಗೂ ಶಿವಾನಂದ ಪಾಟೀಲ್ ಇದ್ದಾರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಇದ್ದಾರೆ. ಆಯ್ಕೆ ಅವರು ಬಿಟ್ಟಿತ್ತು. ಆದರೆ ಸಮುದಾಯಕ್ಕೆ ಕೊಡಬೇಕಾಗಿರ್ತಕ್ಕಂಥ ಸ್ಥಾನವನ್ನು ಕೊಡಲೇಬೇಕು. ಯಾಕಂತ ಹೇಳಿದರೆ ದೊಡ್ಡ ಸಮುದಾಯಕ್ಕೆ ನೀವು ನ್ಯಾಯ ಕೊಡ್ತೀರಿ ಅಂತಕೊಂಡು ನಮಗೆ ಆಶೆ ಇದೆ. ನಮ್ಮ ಗಳಿಗೆ ಬಂದಿದೆ. ಈ ಗಳಿಗೆ ಪಂಚಮಸಾಲಿ ಸಮುದಾಯಕ್ಕೆ ಅಷ್ಟೇ ಅಲ್ಲ, ಇಡೀ ರಾಜ್ಯಕ್ಕೆ ಹೊಸ ಗಳಿಗೆಗಳಿದೆ. ಬುದ್ಧ ಬಸವರು ಮನೆಬೆಟ್ಟೆಗಳಿಗೆ, ಯೇಸು ಕ್ರಿಸ್ತ ಶಿಲ್ವೆಗಳಿಗೆ, ಮೊಹಮ್ಮದ್ ಪೈಗಂಬರ್ ದೇವರನ್ನು ಕೇಳಿದಗಳಿಗೆ, ಬಸವಣ್ಣ ಕಾಯಕವೇ ಕಲಚಂದಗಳಿಗೆ, ಕಿತ್ತೂರು ಚೆನ್ನಮ್ಮ ಸಕ್ಕರೆ ಕೊಂದಗಳಿಗೆ, ಇವೆಲ್ಲ ಗಳಿಗೆಗಳು ಶತಮಾನದ ಗಳಿಗೆಗೆ ಸಾಟಿ ನೋಡ ಮಾನವನ ಮೇಮೆ ಬೆಳೆದು ಭಾಗ್ಯ ತೆಗೆದು ಇಲ್ಲಿ ಇಂಥ ಗಳಿಗೆಗೆ ಚಾಣಾಕ್ಷ ಮುಖ್ಯಮಂತ್ರಿ DK ಶಿವಕುಮಾರ್ ಆದಗಳಿಗೆ ಕರ್ನಾಟಕಕ್ಕೆ ಅದ್ಭುತ ಗಳಿಗೆ ಆಗಲಿ. ಧನ್ಯವಾದಗಳು. ಜೈ ಪಂಚಮಸಾಲಿ, ಜೈ ಪಂಚಮಸಾಲಿ, ಧನ್ಯವಾದಗಳು.